ಉದ್ದಿನ ಬೇಳೆ ಹಾಳು ಮಾಡ್ಯಾವ ಅಂತ ತಿಳಿದು ಇಡೀ ಊರನ್ನ ಮಂದಿನ ಕರೆಸಿ ಹಿಡಿದು ಗುಮ್ಸಾಕತ್ತಾನ್ರಿ. ಅದೇನು ದೊಡ್ಡ ವಿಷಯ ಬಿಡು. ಗೌಡ್ರ ಊರ್ ಹೊಕ್ಕಮೈತಾರ, ಗೌಡ್ರ ತನ ಮಂದಿ ಹೊಲ ಹೊಕ್ಕಮೈತಾವು ಅಷ್ಟಲ್ಲ. ಏನಾತೀಗ? ನಾಲ್ಕು ನನ್ನ ಮಗನ ಬೇವರ್ಸ್ ನನ್ನ ಮಗನ ಬುದ್ಧಿ ಎಲ್ಲಿಟ್ಟಿನಿ ಮತ್ತೆ ಅವ ನನಗೆ ಹಿಂಗ ಬೈದಾರೆ. ನೀನು ಬುದ್ಧಿ ಗೊತ್ತಿಲ್ಲ ನನಗೆ. ಮಂದಿ ಹೆಸರು ಹೇಳಿ ಗುಮ್ಮಕ್ಕೆ ಹೋಗ್ಬೇಡ. ಗೌಡ್ರ ನನ್ಗಟ್ಟು ಗುಮ್ಮದ್ ತಿಂಡಿ ಆಗೈತ್ರ ಅಂತ ಹೇಳೋ ಮುಂದೆ ಕೂತ್ ಗುಮ್ಮಿಸ್ಕೊತ. ಇದು ನಿನಗೂ ಹೊಸದಲ್ಲ, ನನಗೂ ಹೊಸದಲ್ಲ. ಅಷ್ಟು ದಿಮಾಕಿನಲ್ಲಿ ಮಗ್ಗ ದಿವಸ ರೇಷನ್ ಅಂಗಡಿ ಮುಂದೆ ನಂಬರ್ ಚಕ್ಕಿ ತಿನ್ನೋ ಅವಾಗ ಅಷ್ಟು ದಿಮಾಕಿರ್ಬೇಕಾದ್ರೆ ದಿವಸ ಸೋನಾ ಮಸೂರಿ ಮಮ್ಮ ತಿನ್ನೋರು ನಾವು. ನಮಗೆ ಅಷ್ಟು ದಿಮಾಕಿರಬಾರ್ದಲ್ಲೇ. ಅದಕ್ಕೇನು ಹೇಳಿ ಬಂದಿ? ಅದಕ್ಕವ ನಿನ್ನ ತಿಂಡಿಯರಿಗೆ ಅನ್ಲೆ ಅಂದ. ನಂದು ತಿಂಡಿ ಮುಗ್ದ 2 ತಾಸು ಆಗೈತಿ. ಈಗೇನ ತಿಂಡಿದ್ರು ಗೌಡಪ್ಪನ್ ತಿಂಡಿ, ನಿಂದೇನಾರ ತಿಂಡಿದ್ರು ಸೀದಾ ಮನೆಗೆ ಬಾ. ಇಲ್ಯಾವ್ಲೆ ನೀ ಅದೇನು ವಿಷಯ ಅದಾಗ ಮುಗಿಸಿ ಬರ್ಬೇಕಪ್ಪ. ನಮಸ್ಕಾರ ಗೌಡ್ರಿಗೆ. ನಮಸ್ಕಾರ. ಬರಬೇಕು ಧರ್ಮಾಪುರ ಧರ್ಮಣ್ಣನವರು. ಮತ್ತೇನು ಈ ಬಡವನ ಮನೆಯವರಿಗೆ ಬಂತಲ್ಲ ಪ್ರಯಾಣ. ಯಾಕಂದ್ರೆ ಊರೊಳಗೆ ಮೊದಲೇ ಸ್ವಾಭಿಮಾನದ ವ್ಯಕ್ತಿ ಅಲ್ವ ನೀನು. ನನ್ನ ಮನೆಯ ಮುಂಭಾಗಲು ತುಳಿಬೇಕಾದ್ರೆ ಎಲ್ಲಾದ್ರೂ ನಿಮ್ಮ ಸ್ವಾಭಿಮಾನಕ್ಕೆ ಏನಾದ್ರೂ ಧಕ್ಕೆ ಆದೀತೇನಂತ ಕೇಳಿದೆ. ಮತ್ತೆ ಬಂದ ಕಾರಣ ಐತ್ರಿ. ಏನು ಕಾರಣ ಇಲ್ಲಾರ್ದ ಯಾರ ಮನೆ ಹೊಲಸ ತುಳಿಯಂಗಿಲ್ರಿ ಈ ಧರ್ಮಣ್ಣ. ಈ ಮಾತ ನಿಮಗೂ ಗೊತ್ತಾಯ್ತ್ರಿ. ಏನಿಲ್ರಿ ದನ್ಯಾರ, ನಿನ್ನೆ ನಿಮ್ಮ ಆಳುಗಳು ನಮ್ಮ ಹೊಲದಾಗ ದನಗಳು ಬಿಟ್ಟ ನಿತ್ತ ಕಬ್ಬೆಲ್ಲ ಕೆಡಿವು ಭಾಳ ಲುಕ್ಸಾನ ಮಾಡ್ಯಾರ. ಹೌದ್ರಿ. ಹೇ ಗೌರ್ಯ, ಅಲ್ಲಲೇ ಆಳುಗಳಿಗೆ ಹೇಳಕ್ ಬರಂಗಿಲ್ಲ. ಪಾಪ ಧರ್ಮಣ್ಣನ ಹೊಲದಾಗ ದನ ಹೋಗಿಸಿ ಧರ್ಮಣ್ಣ ಕಬ್ಬೆಲ್ಲ ಬಾದ ಮಾಡ್ಯಾರಂತೆ. ಇದ್ರಾಗ ನಿಮ್ದ ತಪ್ಪೈತಿ. ಏನಲ್ಲಿ? ಹೌದು ಬಿಡ್ರಿ. ಎಲೆಕ್ಷನ್ ಬರಕ್ಕಿಂತ ಮುಂಚೆ ಸೆರೆ ಪಟ್ಲೆಲ್ಲ ತೋಟದ ಮನೆಗೆ ಇಡಿಸಿದ್ರಿ. ಆಳುಗಳು ನೋಡ್ಯಾರ, ಬಿಟ್ಟಾರನ ಅವ್ರು ತಗೊಂಡು ಫುಲ್ ಟೈಟ್ ಆಗಿ. ಧರ್ಮಣ್ಣ, ಏನೋ ನಮ್ಮ ಆಳುಗಳು ತಿಳಿಲಾರ್ದ ತಪ್ಪು ಮಾಡ್ಯಾರ. ಇನ್ನು ಮುಂದೆ ನಿನ್ನ ಹೊಲದಾಗ ಹೋಗಿಸ್ಬಿಡ ಅಂತ ಹೇಳ. ಅಂದ್ರೆ ಏನ್ರಿ ಗೌಡ್ರ ನಿಮ್ಮ ಮಾತಿನ ಅರ್ಥ? ನನ್ನ ಹೊಲದಾಗ ಹೋಗಿಸ್ಬೇಡ್ರಿ, ಮತ್ತೊಬ್ಬರು ಹೊಲ ಎಲ್ಲ ಹಾಳು ಮಾಡತ್ತನ್ರಿ. ಅಂದ್ರೆ ಏನು ಧರ್ಮಣ್ಣ ನಿನ್ನ ಮಾತು? ಈ ಊರು ಮಾಲಿಗೌಡ ಶ್ರೀಕಾಂತ್ ಗೌಡ ತಪ್ಪು ಮಾಡ್ಯಾನ, ಪಂಚಾಯತಿ ಸೇರಿಸಿ ದಂಡ ಹಾಕ್ಸ್ಬೇಕನ್ನೋ ಲೆಕ್ಕ. ಹಂಗಿದ್ರೆ ಹೇಳಿಬಿಡು, ಮತ್ತೆ ಅದು ಒಂದು ಹಾಗೆ ಹೋಗ್ಲಿ. ಯಾಕಂದ್ರೆ ಕಾನೂನು ಅನ್ನೋದು ನಿಮ್ಮಂಥವ್ರ ತರಪಿನ ಐತಲ್ಲ. ಛೇ 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 ನೋಡ್ರಿ ದನ್ಯಾರ, ಕಾನೂನು ಕಚೇರಿ ಅಂತೇಳಿ ಹೋದ್ರ ಅಲ್ಲಿ ಕತ್ತಿಗೆ ಸಹಿತ ಬಾಳೆ ಮಾಡೋಕ್ಕಾಗೋದಿಲ್ರಿ. ನಿಮ್ಮ ಮನಿತನ ಎಂಥದ್ದು? ದೊಡ್ಡ ಮನಿತನ, ಸುತ್ತ 40 ಹಳ್ಳಿಗೆ ಬೇಕಾದಂಥ ಮನಿತನ. ನಿಮ್ಮ ತಾತನವರಾಗಲಿ ನಿಮ್ಮ ತಂದೆಯವರಾಗಲಿ ಭಾಳ ಒಳ್ಳೆ ಗುಣದವರಿದ್ರಿ. ನಮ್ಮಂಥ ಬಡವ್ರು ಯಾರ ಕಷ್ಟ ಐತಿ ಅಂತ ಬಂದ್ರೆ ಸಾಕು ತಮ್ಮ ಹೊಟ್ಟೆ ಮಕ್ಕಳಂಗೆ ನೋಡ್ಕೋತಿದ್ರು. ಇವತ್ತು ಆದ ಗುಣನ ನಿಮ್ಮಂತೆಲ್ಲ ಐತೈತಿ ತಿಳ್ಕೊಂಡು ನಂದು ಲುಕ್ಸಾನ್ ಆಗೈತಿ, ಪರಿಹಾರ ಕೊಡ್ರಿ ಅಂತೇಳಿ ನಿಮ್ಮ ಕೈ ಮುಗಿದು ಕೇಳ್ಕೊಂಡು. ಧರ್ಮಣ್ಣ, ನಮ್ಮ ಅಪ್ಪ ನಮ್ಮ ಅಜ್ಜ ಅವರೆಲ್ಲ ಹುಸುಳಿ ಊರ್ ಮಂದಿನೆಲ್ಲ ತಮ್ಮ ಹೊಟ್ಟೆಯಾಗ ಹುಟ್ಟಿದ ಮಕ್ಕಳು ಅಂತೇಳಿ ಅವ್ರು ತಿಳ್ಕೊತಿದ್ರು. ಆದ್ರೆ ನಾವು ಹಂಗಲ್ಲ. ನಮಗೆ ಹುಟ್ಟಿದ್ವ ನಮ್ಮ ಅನ್ನೋದಲ್ಲ. ಇನ್ನು ಊರ್ ಮಂದಿನೆಲ್ಲ ತಿಳ್ಕೊಳಕಾಕತ್ತೆ. ಒಂದ್ ವೇಳೆ ತಿಳ್ಕೊಂಡ್ರೆ ನಾಳೆ ಆಸ್ತಿ ಒಳಗೆ ಪಾಲ್ ಕೇಳ್ರಿ ಯಾರು ಕೊಡವ್ರಿ? ಆ ಸೀನ್ ಎಲ್ಲ ಇಲ್ಲ ಧರ್ಮಣ್ಣ. ಛೇ 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 ನಿಮ್ಮ ಆಸ್ತಿ ಒಳಗೆ ನಾವ್ಯಾಕ್ರಿ ಪಾಲ ಕೇಳು? ಬೇಡ ಬ್ಯಾಡ್ರಿ ಬಿಡು. ನಂದು ಲುಕ್ಸಾನ್ ಆಗೈತಿ, ಪರಿಹಾರ ಸೋಳೆ ಮಗನ. ಈ ಮಾತಾಡೋ ಮಾತು ಕೇಳಿದ್ರ ತಾಯಿನ ನಾನಾ ಬೇದಂಗ ಆಕತಿ. ಲುಚ್ಚ ನನ್ನ ಮಗನ, ಒಬ್ಬರು ನನ್ನ ಮಗನ, ಕತ್ತಿ ಅಂತ ನನ್ನ ಮಗನ, ಕಚ್ಚರಕ ನನ್ನ ಮಗನ. ಬರು ಮನಿ ಹೆಣ್ಣು ಮಕ್ಕಳಂದ್ರ ಏನಂತ ತಿಳ್ಕೊಂಡಿಲ್ಲ. ಹೋಗದ ವಸ್ತು ಮುಚ್ಚು ಬಾಯಿ. ಭೋಗದ ವಸ್ತು ಅಂತೆ, ಭೋಗದ ವಸ್ತು. ಲೇ ಗೌಡ, ನೀನು ನಿಂತಿರುವ ನೆಲ ಒಂದು ಹೆಣ್ಣು, ಕುಡಿಯುತ್ತಿರುವ ಜಲ ಒಂದು ಹೆಣ್ಣು. ಅಷ್ಟೇ ಅಲ್ಲಲೇ ಮಗನ, ನಿನಗೆ ಜನ್ಮ ಕೊಟ್ಟ ನಿನ್ನ ತಾಯಿನೂ ಒಂದು ಹೆಣ್ಣು ಅನ್ನೋದು ಮರಿಬೇಡ. ಸಾವುಕಾರ ಸಾವುಕಾರ ಅಂತ ಜಿಗಿದಾಡ್ತೀಯಲ್ಲ ಮಗನ, ನೀನು ಯಾವ ಸೀಮಿ ಸಾವುಕಾರ್ಲಿ? ನಾಳೆ ಸತ್ತ ಮೇಲೆ ನಿನ್ನ ಟ್ರೆಜರಾಗ ಲಾಕರ್ದಾಗ ಮಣ್ಣು ಕೊಡೋದಿಲ್ಲ. ನಿನ್ನೂ ನನ್ನಂಗ 3 ಮಳ ತೆಗೆದು ಹೋಗಿತಾರ. ಈ ಮಾತು ನೆನಪಿನಾಗಿಟ್ಕೋ. ಅಲ್ಲಲೇ ಗೌಡ, ಇಷ್ಟಕ್ಕೂ ನಿನ್ನ ಮನೆಯಾಗ ಒಬ್ಬಾಕಿ ವಯಸ್ಸಿಗೆ ಬಂದ ತಂಗಿದಾಳ. ಅದ ತಂಗಿನ ಯಾರಾದರೂ ನಮ್ಮಂಥ ಬಡವರು ಬಂದು, ಏ ಗೌಡ, ಇವತ್ತೊಂದು ದಿನ ನಿನ್ನ ತಂಗಿನ ನನ್ನ ಹಂತಲ್ಲಿ ಕಳಸಂದ್ರ ಆವಾಗ ನಿನಗೆ ಹೆಂಗಾಕತ್ತೆ? ಬೂಟು ತಗೊಂತಿದ್ವಿ, ಬೂಟ
ನೀವು ಶ್ರೀಮಂತರು ಬೂಟ್ ತಗೋತೀರಿ, ನಾವು ರೈತರು ಮೆಟ್ಟ ಹರಿತಾವ. ನಾ ತಿಳ್ಕೊಂಡಿದ್ದೆ ಈ ಮನೆ ಒಂದು ದೇವಸ್ಥಾನ, ಈ ಮನೆ ಹೋಗಿ ನೀನು ದೇವರು ಅಂತ ತಿಳ್ಕೊ. ಅಲ್ಲಲೇ ಮಗನ, ಈ ಮನೆ ದೇವಸ್ಥಾನ ಅಲ್ಲ, ಈ ಮನೆಯಾಗ ನೀನು ದೇವರು ಅಲ್ಲ, ನೀನೊಬ್ಬ ದೆವ್ವ ಇದ್ದಂಗ. ದೇವರಾಗಿದ್ರೆ ಕಾಯಿ ಕರುಪುರ ಅಂತ ಪೂಜಾ ಮಾಡಬಹುದಾಗಿತ್ತು. ಆದ್ರ ದೆವ್ವಿಗೆ ಎದರಲ್ಲೇ ಪೂಜಾ ಮಾಡ್ಬೇಕ್ರಿ. ನನ್ನ ಎಡಗಾಲಾಗಿನ ಚಪ್ಪಲ್ಲೇ ಪೂಜಾ ಮಾಡ್ಬೇಕು. ಏ ಗೌಡ, ಅಲ್ಲೇನು ನೋಡ್ತಿಲ್ಲ, ಇಲ್ಲಿ ನೋಡಿ, ಇಲ್ಲಿ ನನ್ನ ಹೆಂಡತಿ ಬೇಕಾ ಮಗನ? ನನ್ನ ಹೆಂಡತಿ ಬದಲಿ ನನ್ನ ಎಡಗಾಲಿಗೆ ಚಪ್ಪಲಿ ಏಟ ತಗೋರ. ಗೌಡ, ಈ ವಿಷಯ ಇಟ್ಟಕ ಬಿಟ್ಟಿ ಸರಿ. ಇದ ವಿಷಯ ಏನಾದ್ರೂ ಮುಂದುವರಿಸಿದ ಕರೆ ಆದ್ರ ನಿನ್ನ ರುಂಡ ಕಡಿದು ನಮ್ಮೂರಗಿಸಿ ಬಾಗಿಲಿಗೆ ಕಟ್ಟಲಿಲ್ಲ. ನನ್ನ ಹೆಸರು ಧರ್ಮಪುರದ ಧರ್ಮನೇ ಅಲ್ಲ. ಏ ಗೌಡ, ಈಗೊಂದು ಎಳಗಾಲಾಗಿ ನೀ ಚಪ್ಪಲ್ ಒಗದೀನಿ, ಆ ಚಪ್ಪಲಿ ನಿನ್ನ ಹತ್ರನೇ ಇರಲಿ. ಯಾಕ ಈ ಧರ್ಮನ ನೆನಪಾದಾಗೆಲ್ಲ ಮುಟ್ಟಿ ಮುಟ್ಟಿ ನೋಡ್ಕೊಳ್ಳೋಗೋಸ್ಕರ ಆ ಚಪ್ಪಲಿ ಇಲ್ಲೇ ಬಿಟ್ಟು ಹೋಗ್ತೀನಿ. ನಿನ್ನ ನೆನಪಿನಗೋಸ್ಕರ ಆ ಚಪ್ಪಲಿ ಇಲ್ಲೇ ಇರಲಿ. ಇನ್ನೊಂದು ಬಲಗಾಲಾಗಿನ ಚಪ್ಪಲ್ ಐತಿ. ನನ್ನ ತಮ್ಮ ಬೆಂಗಳೂರಾಗ ಶಾಲಿ ಕಲಿಯಕದಾನ. ನನ್ನ ತಮ್ಮನಿಗೆ ಈ ವಿಷಯ ಏನಾದರೂ ಗೊತ್ತಾದ್ರೆ ಮಗನ ನಿನ್ನ ಗಂಟ ಕಡಿದು ಕುಡಿದು ಬಿಡುತ್ತಾನ. ಓಸ್ಯ, ನನ್ನ ತಮ್ಮನ ಕೈಯಾಗ ಬಲಗಾಲಾಗಿನ ಚಪ್ಪಲ್ ಕೊಟ್ಟು ಕಳಿಸ್ತೀನಿ. ಅದು ಚಪ್ಪಲಿ ತಗೊಂಡು ನಿನ್ನ ಮಾರಿ ಹೊಡೆದು ಬುದ್ಧಿ ಕಲಿಸ್ತಾನ.